ನಮಸ್ತೆ ಎಲ್ರಿಗೂ. ನಾನಿವತ್ತು ಉಳ್ಳಾಗಡ್ಡಿ ಖಾರ ಹೇಗೆ ಮಾಡೋದಂತ ತೋರಿಸ್ಕೊಡ್ತಿದ್ದೀನಿ. ಇದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಉಳ್ಳಾಗಡ್ಡಿ ಖಾರ. ರೊಟ್ಟೆ ಜೊತೆ ತಿಂದಿದ್ರೆ ಮಜವೋ ಮಜಾ ಆ ಥರ. ಇದು ನಾವು ಬೇಸಿಗೆ ರಜೆಯಲ್ಲಿ ತುಂಬ ಮಾಡೋದು. ಏನಕ್ಕಂದರೆ ಮಾವಿನಕಾಯಿ ಸಿಗುತ್ತಲ್ಲ ಬೇಸಿಗೆಯಲ್ಲಿ, ಅದಕ್ಕೋಸ್ಕರ ನಾವು ಇದು ಉಳ್ಳಾಗಡ್ಡಿ ಖಾರ ಮಾಡೋದು. ಮತ್ತು ಇದು ಹೊಟ್ಟೆಗೂ ಕೂಡ ತಂಪಿರುತ್ತೆ. ನಾನಿಲ್ಲಿ 3 ದೊಡ್ಡದಾಗಿರೋದು ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ. ಅದಕ್ಕೆ ಬಾರೀಕ್ ಚಾಪ್ಡ್ ಮಾಡಿದ್ದೀನಿ, ಅಂದರೆ ಸಣ್ಣ ಸಣ್ಣ ಕಟ್ ಮಾಡಿದ್ದೀನಿ. ಅದಾದಮೇಲೆ ಒಂದು ಹಾಫ್ ಮ್ಯಾಂಗೋನ ನಾನು ಪೀಲ್ ಮಾಡಿಬಿಟ್ಟು ಅದಕ್ಕೂ ಕೂಡ ಚೆನ್ನಾಗಿ ಕಟ್ ಮಾಡ್ಕೊಂಡು ಇಟ್ಟಿದ್ದೀನಿ. ಇದು ಕಟ್ ಮಾಡಾದ್ಮೇಲೆ ನಾವೇನು ಉಳ್ಳಾಗಡ್ಡಿ ಕಟ್ ಮಾಡ್ಕೊಳ್ತೀವಲ್ವ, ಅದನ್ನು ನಾವು ಚೆನ್ನಾಗಿ ನೀರನ್ನು ಹಾಕಿ ತೊಳೆದಬೇಕು. ತೊಳೆದಾದ್ಮೇಲೆ ಅದು ಬಿಡಿ ಬಿಡಿ ಆಗುತ್ತೆ. ತೊಳೆದಾದ್ಮೇಲೆ ಅದಕ್ಕೆ ನಾವು ಡ್ರೈನು ಮಾಡಬೇಕು. ತೊಳೆದಾದ್ಮೇಲೆ ಅಂದರೆ ನೀರು ಫುಲ್ ಜಾನಬೇಕು. ನಾವು ಅಂದರೆ ಇದೇ ರೀತಿ ನಿಮಗೆ ಹೊಸ ರೆಸಿಪಿ ಬೇಕಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನನ್ನ ವೀಡಿಯೋಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೀವು ಯಾವ ಊರದಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಂತ. ನೀವು ಕೂಡ ಮನೇಲಿ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇಲ್ಲಿ ನಾನು ಆನಿಯನ್ಗೆ ಚೆನ್ನಾಗಿ ತೊಳೆದಿದ್ದೀನಿ. ತೊಳೆದಾದ್ಮೇಲೆ ಅದನ್ನು ಜಾನಿದ್ದೀನಿ. ಮತ್ತು ಕುಟ್ಟೋ ಕಲುವಲ್ಲಿ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಎಲ್ಲ ಸ್ಮ್ಯಾಶ್ ಮಾಡಿಬಿಟ್ಟು ಅದಕ್ಕೆ ಕುಟ್ಟಾದಮೇಲೆ, ಮತ್ತು ನಾವೇನು ಕಗ್ಗು ಇರೋದು ಮಾವಿನಕಾಯಿ ತೊಗೊಳ್ತೀವಲ್ಲ, ಅದು ಕಟ್ ಮಾಡಿರೋದು ಅದು ಕೂಡ ಇದರೊಳಗಡೆ ನಾನು ಹಾಕಿದ್ದೀನಿ. ಇದು ಮಾವಿನಕಾಯಿ ಕೂಡ ನಾವು ಚೆನ್ನಾಗಿ ಕುಟ್ಟಬೇಕು. ಇದು ಮಿಕ್ಸಿಯಲ್ಲಿ ಮಾಡೋಕ್ಕಾಗಲ್ಲ. ಸೊ ಇದಕ್ಕೆ ಕಲ್ಲು ಮೇಲೆ ನಾವು ಕುಟ್ಟಿದರೆ ಚೆನ್ನಾಗಿರುತ್ತೆ. ಕಲ್ಲದ ಮೇಲೆ ಕುಟ್ಟಿದರೆ ಅದು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಉಪ್ಪನ್ನು ಖಾರ ಹಾಕಿದ್ದೀನಿ. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು, ಮತ್ತು ಅರಿಶಿಣ. ಸಿಂಪಲ್ ರೆಸಿಪಿ. ಇದಕ್ಕೇನು ಜಾಸ್ತಿ ಮಸಾಲ ಯೂಸ್ ಮಾಡೋಂಗಿಲ್ಲ. ಮನೇಲಿ ಉಪ್ಪು, ಖಾರ, ಅರಿಶಿಣ, ಉಳ್ಳಾಗಡ್ಡಿ ಇದ್ದರೆ ಮುಗೀತು. ಇದು ಉಳ್ಳಾಗಡ್ಡಿ ಖಾರನೂ ಸೂಪರಾಗಿ ಮಾಡ್ಬೋದು. ಅದಾದಮೇಲೆ ತೊಳೆದಿರುವ ಉಳ್ಳಾಗಡ್ಡಿ ಕೂಡ ಇದಕ್ಕೆ ಹಾಕಿದ್ದೀನಿ. ಸ್ವಲ್ಪ ಇದಕ್ಕೆ ಜಾಸ್ತಿ ನಾವು ಫೋರ್ಸಿಂದ ಕುಟ್ಟಬಾರ್ದು. ಸ್ವಲ್ಪ ಈ ಥರ ಹಲ್ಕ ಬಿಟ್ಟು ನಾವು ಕುಟ್ಟಿದರೆ ಚೆನ್ನಾಗಿರುತ್ತೆ. ಜಾಸ್ತಿ ಫೋರ್ಸ್ ಆಗಿದ್ರೆ ನೀರು ಒಡೆದು ಬಿಡುತ್ತೆ, ಅಂದರೆ ಆನಿಯನ್ ಸ್ಮ್ಯಾಶ್ ಆದರೆ ನೀರಾಗುತ್ತೆ. ಈ ಥರ ಒಂದು ಸ್ಪೂನಿಂದ ನಾನು ಮಿಕ್ಸ್ ಮಾಡ್ಕೋತಾ, ಮತ್ತು ಅದೇ ಕಲ್ಲುವಿಂದ ನಾನು ಅದಕ್ಕೆ ಸ್ವಲ್ಪ ಅದ್ರ ಮೇಲ್ಗಡೆ ಇಟ್ಬಿಟ್ಟು ಕುಟ್ಟಿರೋ ಥರ ಮಾಡಬೇಕು. ಇದೆಲ್ಲ ಆದಮೇಲೆ ನೀವು ಹೀಗೆ ತಿಂತೀರಾ ಅಂದ್ರೂ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಇದರೊಳಗಡೆ ಶೇಂಗಾದ ಹಿಂಡಿ ಹಾಕಿದರೆ ಅವ್ರಿಗೆ ಇಷ್ಟ. ಸೊ ನಾನು ಇದಕ್ಕೆ ಒಂದು 3 ಟೇಬಲ್ ಸ್ಪೂನು ಶೇಂಗಾ ಹಿಂಡಿ ಹಾಕಿದ್ದೀನಿ. ಶೇಂಗಾ ಹಿಂಡಿ ಹಾಕಿ ಮತ್ತು ಅದಕ್ಕೆ ಸ್ವಲ್ಪ ಮೇಲ್ಗಡೆಯಿಂದ ಕುಟ್ಟೋ ಥರ ಮಾಡಿಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿದರೂ ಕೂಡ ಬರುತ್ತೆ. 2 ಟೈಪ್ಸ್ ಮಾಡ್ಬೋದು. ಇಷ್ಟ ಇಲ್ಲ ನಿಮಗೆ ಶೇಂಗಾ ಹಿಂಡಿ ಇಷ್ಟ ಇಲ್ಲ ಅಂದರೆ ಅದೇ ರೀತಿ ಪ್ಲೇನ್ ಉಳ್ಳಾಗಡ್ಡಿ ಖಾರನೂ ತಿನ್ಬೋದು. ಇಲ್ಲ ನಮಗೆ ಶೇಂಗಾ ಹಿಂಡಿ ಬೇಕು ಅಂದರೆ ಶೇಂಗಾ ಹಿಂಡಿ ಕೂಡ ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ಶೇಂಗಾ ಹಿಂಡಿ ಹಾಕಿದ್ದೀನಿ. ಶೇಂಗಾ ಹಿಂಡಿ ಹಾಕಿದ್ದಾದಮೇಲೆ ಇದನ್ನೆಲ್ಲ ಚೆನ್ನಾಗಿ ಒಂದು ಬೌಲಲ್ಲಿ ತೆಗೆದುಬಿಟ್ಟು ರೊಟ್ಟೆ ಜೊತೆ ತಿಂದಿದ್ರೆ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ. ಅಜ್ಜಿ ಮಾಡೋ ಇದು ಖಾರ ಸೂಪರಾಗಿರುತ್ತೆ. ಸ್ಪೆಷಲ್ ಸಮ್ಮರಲ್ಲಿ ತಿಂದರೆ ಆನಿಯನ್ ಏನಿರುತ್ತೆ ನಮ್ಮ ಹೊಟ್ಟೆಗೂ ಕೂಡ ತಂಪಾಗಿ ಸಿಗುತ್ತೆ. ನೋಡಿಲಿ ರೊಟ್ಟಿ ಜೊತೆ ತಿಂದಿದ್ರೆ ರುಚಿಯೋ ರುಚಿ.